Namaste. Welcome to Kannada Yoga Sanskritam Indian Language School Teacher Training Program. ಸ್ವಾಗತ. ಗಣಕ ಕನ್ನಡ ಯೋಗ ಸಂಸ್ಕೃತ ಶಿಕ್ಷಕ ತರಬೇತಿಗೆ ಸ್ವಾಗತ. ನಮಸ್ತೆ. ಸ್ವಾಗತಂ. ಗಣಕ ಕನ್ನಡ ಯೋಗ ಸಂಸ್ಕೃತ ಶಿಕ್ಷಣ ಪದ್ಧತಿಂ ಅಧಿಕೃತ್ಯ ಕಾರ್ಯಾಗಾರೆ ಸರ್ವೇಷಾಂ ಸ್ವಾಗತಂ. This is an initiative to empower school language teachers to promote digital literacy and numeracy implementation. ಇದು ಭಾರತೀಯ ಭಾಷೆಗಳ ಸಂಗಣಕ ಶಿಕ್ಷಣದ ತರಬೇತಿ, ಲಿಪಿ ಮತ್ತು ಸಂಖ್ಯೆಗಳ ತಿಳುವಳಿಕೆಯನ್ನು ಗಣಕಯಂತ್ರದಲ್ಲಿ ಬಳಸುವ ಕ್ರಮವನ್ನು ಅರಿವು ಮಾಡಿಕೊಡುವ ಶಿಕ್ಷಕ ತರಬೇತಿ. ಇದಂ ಕಾರ್ಯಾಗಾರಂ ಸಂಗಣಕ ಮಾಧ್ಯಮೆ ಅಕ್ಷರಾಣಾಂ ಸಂಖ್ಯಾನಾಂ ಯೋಗ ಸಂಸ್ಕೃತ ಪದ್ಧತ್ಯಾ ಶಿಕ್ಷಕಾಣಾಂ ಕೃತೆ ಅಧ್ಯಾಪನಾರ್ಥಂ ಕಾರ್ಯಾಗಾರಂ ಯೋಜಿತಂ ಭವತಿ. How do we learn digital literacy? What resources do we need? Digital literacy is learned through the use of language appropriate digital hardware, learning environment, and learning methods. Kannada is language appropriate digital hardware, learning environment is language labs, Yoga Sanskritam is learning methodology. Trained teacher supervision and digital content is the resource. ನಾವು ಭಾರತೀಯ ಭಾಷೆಗಳ ಸಂಗಣಕ ಶಿಕ್ಷಣ ಸಾಕ್ಷರತೆಯನ್ನು ಹೇಗೆ ಕಲಿಯುತ್ತೇವೆ? ಇದಕ್ಕೆ ಯಾವ ಮಾಧ್ಯಮಗಳು, ಸಾಧನಗಳು ಬೇಕಾಗುತ್ತವೆ? ಗಣಕ ಸಾಕ್ಷರತೆ ಎಂದರೆ ಭಾಷಾ ಅಕ್ಷರ ಸಂಖ್ಯೆಗಳನ್ನು ಅದಕ್ಕೆ ಅನುಗುಣವಾದ ಸಂಗಣಕ ಮಾಧ್ಯಮದಲ್ಲಿ ಬಳಸುವಿಕೆ ಮತ್ತು ಅದರ ಉಪಯೋಗವನ್ನು ಪಡೆದುಕೊಳ್ಳುವುದು. ಕನ್ನಡ ಇದು ಗಣಕ ಸಾಕ್ಷರತೆಯ ಶಿಕ್ಷಣಕ್ಕೆ ಅನುಗುಣವಾದ ಹಾರ್ಡ್ವೇರ್ ಅಥವಾ ಯಂತ್ರ ಮಾಧ್ಯಮ. ಕಲಿಯುವಿಕೆಯ ವಾತಾವರಣ ಭಾಷಾ ಶಿಕ್ಷಣ ಪ್ರಯೋಗಶಾಲೆ, ಕನ್ನಡ ಗುರುಕುಲ ಇಂದ ಸ್ಥಾಪಿತವಾದದ್ದು. ಕಲಿಕಾ ಪದ್ಧತಿ ಯೋಗ ಸಂಸ್ಕೃತಂ ಬ್ರಾಹ್ಮಿ ಭಾಷೆಗೆ ಅನುಗುಣವಾದದ್ದು. ಈ ಶಿಕ್ಷಣದಲ್ಲಿ ತರಬೇತಿ ಪಡೆದ ಗಣಕ ಸಾಕ್ಷರತಾ ಶಿಕ್ಷಕರಿಂದ ಪಾಠಗಳನ್ನು ಕಲಿಸಲಾಗುತ್ತದೆ. ಕಥಂ ಅಸ್ಮಾಭಿಃ ಸಂಗಣಕ ಸಾಕ್ಷರತಾ ಭಾರತೀಯ ಭಾಷಾಸು ಶಿಕ್ಷಣಂ ಲಭ್ಯತೆ ಕಿಮಪೇಕ್ಷಿತಂ ಅತ್ರ ಇತಿ ವಿಚಾರಣಾಯಾಂ ಕೃತೆ ಸಂಗಣಕ ಮಾಧ್ಯಮೆ ಭಾರತೀಯ ಭಾಷಾ ಸಾಕ್ಷರತಾ ಏತತ್ ಶಿಕ್ಷಣಾರ್ಥಂ ತದನುಗುಣಂ ಯಂತ್ರಮಾಧ್ಯಮಂ ಶಿಕ್ಷಣಂ ತಥಾ ಚ ಪ್ರಣಾಳಿಕಾ ಅವಶ್ಯಕೈ ಭವತಿ. ಅತ್ರ ಕನ್ನಡ ಭಾಷಾ ಪ್ರಯೋಗಶಾಲಾ ಏತತ್ ಯಂತ್ರಮಾಧ್ಯಮಂ ಕಲಿಕಾ ವಾತಾವರಣಂ ಭಾಷಾ ಪ್ರಯೋಗಶಾಲಾ ಪದ್ಧತಿಶ್ಚ ಯೋಗ ಸಂಸ್ಕೃತಂ ಬ್ರಾಹ್ಮಿ ಭಾಷಾನುಗುಣಂ. ಸುಶಿಕ್ಷಿತ ಗಣಕ ಸಾಕ್ಷರತಾ ಉಪಾಧ್ಯಾಯಾನಾಂ ಅತ್ರ ಸಂಗಣಕ ಮಾಧ್ಯಮೆ ಸ್ಥಾಪಿತ ಪುಸ್ತಕಾದೀನಾಂ ಸಾಹಿತ್ಯೇನ ಶಿಕ್ಷಣಂ ಪ್ರಚಲತಿ. What affects Indian digital literacy?
What resources do we need? Learning native digital literacy is different from learning transcription, reading a native language scripted by conventions of another language. Kannada and Yoga Samskrita methodology promotes what affects Indian digital literacy. What resources do we need? Learning native digital literacy is different from learning transcription, reading a native language scripted by conventions of another language. Kannada and Yoga Samskrita methodology promotes digital literacy in a native language appropriate way without need to go through the route of transliteration, mapping one language characters to another language. ಗಣಕ ಕನ್ನಡ ಸಾಕ್ಷರತೆಯನ್ನು, ಗಣಕ ಭಾರತೀಯ ಸಾಕ್ಷರತೆಯನ್ನು, ಗಣಕ ಸಂಸ್ಕೃತ ಸಾಕ್ಷರತೆಯನ್ನು ಯಾವ ವಿಧಿವಿಧಾನಗಳು ಪದ್ಧತಿಗಳು ಸಹಾಯಕವಾಗಿ ಪೂರಕವಾಗಿ ಬೆಳೆಸುತ್ತವೆ ಅಥವಾ ಅದನ್ನು ಕೊರೆಯಾಗಿ ಮಾಡುತ್ತದೆ. ಭಾರತೀಯ ಭಾಷೆಗಳ ಸಾಕ್ಷರತೆ ಎಂದು ಹೇಳಿದರೆ ಭಾರತೀಯ ಭಾಷೆಯ ಲಿಪಿಗಳನ್ನು ಭಾರತೀಯ ಇತರ ಭಾಷೆಯ ಲಿಪಿಗಳಲ್ಲಿ ಬರೆದದನ್ನು ಓದುವುದು ಅಲ್ಲ, ಅದರ ಕಲಿಯುವಿಕೆ ಅಲ್ಲ. ಒಂದು ಭಾಷೆಯನ್ನು ಇನ್ನೊಂದು ಭಾಷೆಯಲ್ಲಿ ಬರೆಯುವುದಕ್ಕೆ ಟ್ರಾನ್ಸ್ಕ್ರಿಪ್ಷನ್, ಲಿಪ್ಯಂತರಣ ಎಂದು ಹೇಳುತ್ತಾರೆ. ಕನ್ನಡ ಮತ್ತು ಯೋಗ ಸಂಸ್ಕೃತ ಪದ್ಧತಿಯಲ್ಲಿ ಭಾರತೀಯ ಭಾಷೆಯನ್ನು ಅದಕ್ಕೆ ಅನುಗುಣವಾದ ಕ್ರಮದಲ್ಲಿ ಗಣಕ ಮಾಧ್ಯಮದಲ್ಲಿ ಲಿಪ್ಯಂತರಣ ಇಲ್ಲದೆ ಕಲಿಯುವ ಒಂದು ಪದ್ಧತಿಯನ್ನು ರೂಪಿಸಲಾಗಿದೆ. ಇದಕ್ಕೆ ಯೋಗ ಸಂಸ್ಕೃತ ಪದ್ಧತಿ ಎಂದು ಹೆಸರು. ಭಾರತೀಯ ಭಾಷಾಣಾಂ ಸಂಗಣಕ ಸಾಕ್ಷರತಾ ಕಥಂ ಸಿದ್ಧ್ಯತಿ ಕಥಂ ವಾ ಹಾನಿರ್ಭವತಿ ಕೀದೃಶ ಸಹಾಯಕ ವಸ್ತೂನಿ ಅಪೇಕ್ಷಿತಾನಿ. ಭಾರತೀಯ ಭಾಷಾ ಸಂಗಣಕ ಸಾಕ್ಷರತಾ ಇತ್ಯಸ್ಯ ಭಾರತೀಯ ಭಾಷಾಣಾಂ ಲಿಪ್ಯಂತರೇಣ ಲಿಖಿತ ಮುದ್ರಿತ ಪುಸ್ತಕಸ್ಯ ಪಠನಂ ಲೇಖನಂ ಇತಿ ನ ಅರ್ಥಃ. ಲಿಪ್ಯಂತರಣಂ ಭಾಷಾಂತರಣಂ ನ ಭಾಷಾಶಿಕ್ಷಣಂ ಅಪಿ ನ ಭವತಿ. ಕನ್ನಡ ಯೋಗ ಸಂಸ್ಕೃತ ಸಂಯುಕ್ತ ಪದ್ಧತ್ಯಾಂ ಭಾರತೀಯ ಭಾಷಾ ಅನುಗುಣ ಸಂಗಣಕ ಸಾಕ್ಷರತಾ ಶಿಕ್ಷಣಂ ಪ್ರದೀಯತೆ. ಅತ್ರ ಲಿಪ್ಯಂತರಣಂ ನಾಪೇಕ್ಷಿತಂ. ಲಿಪ್ಯಂತರೇಣ ಭಾರತೀಯ ಭಾಷಾಕ್ಷರಾಣಾಂ ಸಂಗಣಕ ಮಾಧ್ಯಮೆ ಸ್ಥಾಪನಂಚ ನಾಪೇಕ್ಷಿತಂ ಭವತಿ. ಯೋಗ ಸಂಸ್ಕೃತಂ ವರ್ಕ್ಶಾಪ್ ಬೆನಿಫಿಟ್ಸ್. Yoga Samskritam workshop is for language teachers and we empower language teachers to run online digital classes apart from the regular classrooms. School class instruction, medium appropriate lessons, content can be created by school teachers. Online tests and assessments can be done at schools for better electronic record keeping and data organization. This helps implementation of national policy on digital literacy and numeracy. This helps to groom next generation digital citizens to be comfortable with e-governance, commerce and social media. ಯೋಗ ಸಂಸ್ಕೃತ ಶಿಕ್ಷಣ ಪದ್ಧತಿಯ ಕಾರ್ಯಾಗಾರದ ಉಪಯುಕ್ತತೆ. ಭಾಷಾ ಶಿಕ್ಷಕರು ಸಂಗಣಕ ಮಾಧ್ಯಮದಲ್ಲಿ ಆನ್ಲೈನ್ ಕ್ಲಾಸ್ ತರಬೇತಿಯನ್ನು ಕೊಡಲು ಸಮರ್ಥರಾಗುತ್ತಾರೆ. ಶಾಲೆಯ ಪಾಠ್ಯಪುಸ್ತಕಗಳು ಮತ್ತು ಪರೀಕ್ಷೆಗಳನ್ನು ಗಣಕ ಮಾಧ್ಯಮದಲ್ಲಿ, ದೂರಶಿಕ್ಷಣ ಮಾಧ್ಯಮದಲ್ಲಿ, ಭಾಷಾ ಮಾಧ್ಯಮಕ್ಕೆ ಅನುಗುಣವಾಗಿ ಶಾಲಾ ಶಿಕ್ಷಕರೇ ಸ್ವತಃ ನಿರ್ಮಿಸಬಹುದು. ಗಣಕ ಮಾಧ್ಯಮದಲ್ಲಿ
ಶಾಲೆಯ ದಾಖಲಾತಿಗಳನ್ನು ವಿದ್ಯಾರ್ಥಿ ದಾಖಲಾತಿಗಳನ್ನು ತಯಾರಿಸಲು ಮತ್ತು ವಿತರಿಸಲು ಈ ಪದ್ಧತಿ ಅನುಕೂಲ ಮಾಡಿಕೊಡುತ್ತದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಪ್ರಾಯೋಗಿಕವಾಗಿ ಶಾಲೆಗಳಲ್ಲಿ ಅಳವಡಿಸಿಕೊಳ್ಳಲು ಈ ಶಿಕ್ಷಣ ಕಾರ್ಯಾಗಾರ ಸಹಕಾರವನ್ನು ನೀಡುತ್ತದೆ. ಇಂದಿನ ವಿದ್ಯಾರ್ಥಿಗಳನ್ನು ನಾಳಿನ ಡಿಜಿಟಲ್ ಭಾರತದ ಪ್ರಜೆಗಳನ್ನಾಗಿ ತಯಾರಿಸಲು ಮತ್ತು ಗವರ್ನೆನ್ಸ್, ಕಾಮರ್ಸ್ ಮತ್ತು ಸಾಮಾಜಿಕ ಜಾಲತಾಣಗಳು ಮಾಧ್ಯಮಗಳಲ್ಲಿ ಅವರು ಅತ್ಯಂತ ಕುಶಲತೆಯಿಂದ ವ್ಯವಹಾರ ಮಾಡಲು ಸನ್ನದ್ಧರನ್ನಾಗಿ ಮಾಡುತ್ತದೆ. ಯೋಗ ಸಂಸ್ಕೃತ ಶಿಕ್ಷಣ ಕಾರ್ಯಾಗಾರಸ್ಯ ಕಾನಿ ಪ್ರಯೋಜನಾನಿ ಭವಂತಿ. ಭಾಷಾಶಿಕ್ಷಕಾः ಸಂಗಣಕಮಾಧ್ಯಮೇನ दूरशिक्षणमाध्यमेन भाषानुगुणं शालानुगुणं विद्यार्थी अपेक्षा अनुगुणं पाठ्यपुस्तकान् रचयितुं परीक्षयितुं च समर्थाः भवन्ति. शालासु विद्यार्थिनां ये डाटा रेकार्ड्स् स्कूल रेकार्ड्स् इत्युच्यते तेषां कलनम् अतीव सुलभतरं भवति. राष्ट्रीयशिक्षणनीतेः प्रायोगिकप्रस्तावः शालासु भवति. एतेन भावी भारतप्रजाः गणकसमाजे गणकीकृतसमाजे व्यवहारे सामाजिकमाध्यमे च कौशल्येन प्रवर्तितुं शक्येरन्. Kannada Yoga Sanskritam teacher training program has got a program outline. Duration 2 weeks, 15 hours or 2-day intensive. Batch size minimum 5 to maximum 20. Kannada Yoga Sanskrita ಶಿಕ್ಷಕ ತರಬೇತಿಗೆ ಬೇಕಾದ ಅವಧಿ 2 ವಾರಗಳು 15 ಗಂಟೆ ಅಥವಾ 2 ದಿವಸ ಇಂಟೆನ್ಸಿವ್ ಗೃಹ ಕಾರ್ಯಾಗಾರ. ಒಟ್ಟು 5 ಜನರಿಂದ 20 ಜನರವರೆಗೆ ಒಂದು ತರಬೇತಿಯಲ್ಲಿ ಭಾಗವಹಿಸಬಹುದು. ಕನ್ನಡ ಯೋಗ ಸಂಸ್ಕೃತ ಶಿಕ್ಷಣ ಪ್ರಣಾಳಿಕಾಯಾಂ ಅಪೇಕ್ಷಿತ ಅವಧಿः ವಾರದ್ವಯಂ 15 ಹೋರಾः ಅಥವಾ द्विदिनात्मकं कार्यक्रमम्. अत्र 5 जनेभ्यः आरभ्य 20 जनपर्यन्तं भागं वोढुं शक्यते. Kannada Yoga Sanskritam program outline. In 15 hours we cover introduction to the language lab setup with Kannada keyboard, Indian language, Brahmi design and Yoga Sanskritam learning method, hands-on practice. First sentences and vocabulary, about 25 sentences, 100 words. Then connecting this to the school text, lesson learning practice. Then training school teachers to use lessons in the text for preparing online class, screen test and other useful digital content. Then teachers design their own models of teaching language, science, maths and online class management practices. There will be a total wrap up. So approximately we require about 15 hours to provide this empowerment to the teachers. Kannada ಗಣಕ ಶಿಕ್ಷಕರ ತರಬೇತಿಯಲ್ಲಿ 15 ಗಂಟೆಗಳಲ್ಲಿ ಈ ಅಂಶಗಳನ್ನು ಕಲಿಸಲಾಗುತ್ತದೆ. ಕನ್ನಡ ಕಿಲಿಮಣೆ ಮತ್ತು ಭಾಷಾ ಪ್ರಯೋಗಶಾಲೆಗಳನ್ನು ಸೆಟಪ್ ಮೊದಲು ಉಪಯೋಗಕ್ಕೆ ಸಿದ್ಧಪಡಿಸುವುದು. ಬ್ರಾಹ್ಮಿ ಪದ್ಧತಿ ಅಥವಾ ಯೋಗ ಸಂಸ್ಕೃತ ಪದ್ಧತಿಯಲ್ಲಿ ಕನ್ನಡ ಕಿಲಿಮಣೆಯನ್ನು ಬಳಸಿ ಗಣಕ ಸಾಕ್ಷರತೆಗೆ ಸಿದ್ಧರಾಗುವುದು. ಭಾಷೆಯ ಮೊದಲ ಸಂಭಾಷಣೆ, ಪದ ಪರಿಚಯ
ಸುಮಾರು 25 ವಾಕ್ಯಗಳು, 100 ಪದಗಳು. ಶಾಲಾ ಪಾಠ್ಯಪುಸ್ತಕಗಳಿಗೆ ಗಣಕ, ಕನ್ನಡ, ಯೋಗ ಸಂಸ್ಕೃತ ಪದ್ಧತಿಯಿಂದ ಯಾವ ರೀತಿ ಸಂಬಂಧವನ್ನು ಕಲ್ಪಿಸಿ ಕಲಿಸುವುದು. ಹೊಸದಾಗಿ ಪಾಠಗಳನ್ನು ಹೇಳಿಕೊಡುವುದು, ಪರೀಕ್ಷೆಗಳಿಗೆ ಬೇಕಾದ ಟೆಸ್ಟ್, ಸ್ಕ್ರೀನ್ ಟೆಸ್ಟ್, ಇತರೆ ಅಭ್ಯಾಸಗಳು ಇವುಗಳನ್ನು ನಿರ್ಮಿಸುವುದು. ಶಿಕ್ಷಕರೇ ಸ್ವತಃ ತಮಗೆ ಅನುಕೂಲವಾಗುವಂತೆ ಶಾಲಾ ಪಾಠ್ಯಪುಸ್ತಕಗಳಿಂದ ವಿಜ್ಞಾನ, ಗಣಿತ ಮತ್ತು ಇತರ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸಿಕೊಡಲು ಬೇಕಾದ ತರಬೇತಿ. ಸಮಗ್ರ ಪರಿಶೀಲನೆ. ಒಟ್ಟು 15 ಗಂಟೆಗಳ ಕಾರ್ಯಾಗಾರದಲ್ಲಿ ಈ ತರಬೇತಿಯನ್ನು ಕೊಡಲಾಗುತ್ತದೆ. ಕಾನಡದ ಗಣಕ ಸಾಕ್ಷರತಾ ಶಿಕ್ಷणे ಸಂಸ್ಕೃತ ಶಿಕ್ಷಕಾणां कृते एते अंशाः पाठ्यन्ते. कथं कन्नड भाषा प्रयोगशाला सज्जीकर्तव्या, भारतीय ब्राह्मी योग संस्कृत पद्धतेः वैशिष्ट्यं, प्रयोजनं तथा च स्व अभ्यासः. भाषापरिचयात्मकं 25 प्रायोजक वाक्यानि, 100 पदानि. शाला पाठ्यपुस्तकं कथं भाषा प्रयोगशालासु पाठनीयं, शाला शिक्षकैः कथं गणकसाक्षरतायाः कृते अभ्यासादिकं निर्माणं कर्तव्यं सङ्गणके शालायां च इति. तथा च भाषाप्रयोगशालासु उपलभ्यमान तन्त्रांशान् उपयुज्य कथं विज्ञानं, गणितम्, अन्य शास्त्रविभागांश्च पाठयितुं शक्यते इति समग्रं परिशीलनं. पाठ्यान्ते कार्यागारान्ते एक सर्टिफिकेट् सुशिक्षितं गणक, कन्नड, योग संस्कृत पद्धत्याम् एते कुशलाः इति सर्टिफिकेट् अपि प्रदास्यते, प्रमाणपत्रं दास्यते. At the end of the session training, at the end of the workshop, we provide a certificate assuring the teacher is trained for running Kannada Digital Literacy Numeracy Program. ಕಾರ್ಯಾಗಾರದ ಕೊನೆಯಲ್ಲಿ ತರಬೇತಿ ಪಡೆದ ಶಿಕ್ಷಕರಿಗೆ ಒಂದು ಶಿಕ್ಷಣ ಪ್ರಮಾಣ ಪತ್ರವನ್ನು ಕೊಡಲಾಗುತ್ತದೆ.